ಇನ್ನು ಮತ್ತೊಂದು ಕಡೆ ರೇಣುಕಾಚಾರ್ಯ ವರ್ಸಸ್ ಪ್ರತಾಪ್ ಸಿಂಹ ಮಾತಿನ ಪಂಚ್ ಮುಂದುವರಿತಾ ಇದೆ. ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿ ಬಗ್ಗೆ ನಾನು ಮಾತನಾಡಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ರೇಣುಕಾಚಾರ್ಯ. ನೀವು ಬಿಜೆಪಿ ಬಾವುಟವನ್ನ ಎಷ್ಟು ಬೂತ್ನಲ್ಲಿ ಕಟ್ಟಿದ್ದೀರಿ, ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಜನರನ್ನ ಗೆಲ್ಲಿಸಿದ್ದೀರಿ, ನಿನಗೆ ಸಾಮರ್ಥ್ಯ ಇದ್ರೆ ಮೈಸೂರಲ್ಲಿ ಯಾಕೆ ಗೆಲ್ಲಿಸಲಿಲ್ಲ? ಪ್ರತಾಪ್ ಸಿಂಹಗೆ ಸಾಮರ್ಥ್ಯ ಇಲ್ಲ ಅಂತ ರೇಣುಕಾಚಾರ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಮೂಲೆ ಗುಂಪಾದ ವ್ಯಕ್ತಿಗಳ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ರು. ಅಪಸ್ವರ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. ರೇಣುಕಾಚಾರ್ಯ ಹೇಳಿಕೆಗೆ ಪ್ರತಾಪ್ ಸಿಂಹ ಕೂಡ ಮತ್ತೆ ತಿರುಗೇಟ್ ಕೊಟ್ಟಿದ್ದಾರೆ. ಮೈಸೂರು, ಕೊಡಗು ಎರಡು ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯನ ಕಾರ್ಯಕರ್ತರ ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯಿತಿ ಸದಸ್ಯನ ಆಯ್ಕೆ ಮಾಡಿದ್ರಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರ್ಯಾ? ಇಲ್ಲ, ಒಂದೂ ಗೆಲ್ಸಿಲ್ಲ. ಮತ್ತು ನೋಡಿ ಏನು ವಿಧಾನಸಭೆ 2 ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು, ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು, ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ. ಇವರಿಂದ ಗೆದ್ದಿಲ್ಲ. ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಲ್ಲಪ್ಪ. ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಇವ್ರನ್ನ ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ರೆ ಇವ್ರನ್ನ ಯಾಕೆ ಗೆಲ್ಲಿಸಲಿಲ್ಲ? ನಮ್ಮನ್ನು ತಿಪ್ಪಿಸಿದ್ರೆ ನಿನಗೆ ಟಿಕೆಟ್ ಕೊಡಬಾರ್ದಂತಂದು ಯಾರ್ಯಾರು ಪತ್ರ ಬರೆದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರೆದಾರೆ. ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೋದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಂಹ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತು ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲೆ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಸಾಹುಕಾರರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗಲಿ ಎಲ್ಲಿ ಜಾಗ ಇದೆ? ಯಾಕಾಗಿ ಈ ಥರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.